ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 7/9/2024. ಪರಂ ಶಾಂತಿ ಬೇಹದ್ನ ಎಲ್ಲ ಮಕ್ಕಳಿಗೆ, ಪ್ರೀತಿಯ ಮಕ್ಕಳಿಗೆ, ಸೇವಾಧಾರಿ ಮಕ್ಕಳು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಮಕ್ಕಳು, ಬೇಹದ್ನ ತಂದೆಗೋಸ್ಕರ ಪ್ರಾಣವನ್ನು ನೀಡಲು ತಯಾರಾಗಿರುವಂತಹ ಮಕ್ಕಳು, ಬೇಹದ್ನ ತಂದೆಯೊಡನೆ ಒಪ್ಪಂದ ಮಾಡಿಕೊಂಡಿರುವವರು. ಎಂಥ ಒಪ್ಪಂದ? ತನ್ನಲ್ಲಿರುವ ಬೇಡದೇ ಇರುವಂತಹ ಗುಣಗಳನ್ನು, ಅಂದರೆ ಕಸಕ್ಕೆ ಸಮಾನಾದಂತಹ ಎಲ್ಲವನ್ನು ಕೊಟ್ಟು ದಾದಾಜಿಯವರಿಗೆ ಕೊಟ್ಟು, ದಾದಾಜಿಯವರು ಅದರ ಬದಲಾಗಿ ಏನು ನೀಡುತ್ತಾರೆ? ಅವಿನಾಶಿ ಖಜಾನೆಯನ್ನು ನೀಡುತ್ತಿದ್ದಾರೆ. ಅವಿನಾಶಿ ಖಜಾನೆಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಅದು ಎಂತಹ ಖಜಾನೆ? ಅದು ಎಂದಿಗೂ ಮುಗಿಯದ ತೀರದ ಖಜಾನೆಯಾಗಿದೆ. ನಾವು ಬಾಪೂಜಿಗೆ ಕೊಡುತ್ತಿರುವುದಾದರೂ ಏನು? ನಮಗೆ ಬೇಡದೇ ಇರುವಂಥ ವಸ್ತುಗಳು, ನಮಗೆ ಬೇಡದೇ ಇರುವಂತಹ ಗುಣಗಳನ್ನು ಅವರಿಗೆ ಕೊಟ್ಟು ಈ ಅವಿನಾಶಿ ಖಜಾನೆಯ ಮಾಲೀಕರಾಗುತ್ತಿದ್ದೇವೆ. ಇದೊಂದು ಒಳ್ಳೆಯ ಒಪ್ಪಂದ. ನಮ್ಮಲ್ಲಿರುವ ಹಳೆಯ ಕಸಕ್ಕೆ ಸಮನಾದಂತಹ ಈ ತನು, ಮನ, ಧನ, ಈ ಪಂಚತತ್ವದಲ್ಲಿ ಏನೇನು ನಮಗೆ ಬೇಡದೇ ಇರುವಂತಹದ್ದಿದೆಯೋ ಅದನ್ನೆಲ್ಲವನ್ನು ಬಾಪೂಜಿಯವರಿಗೆ ಕೊಡಬೇಕಾಗಿದೆ. ಅಂದರೆ ನಮ್ಮ ಬುದ್ಧಿಯಿಂದ ಅವುಗಳನ್ನೆಲ್ಲವನ್ನು ತೆಗೆದುಹಾಕುವುದು ಎಂದರ್ಥ. ಯಾವಾಗಲೂ ನಮ್ಮ ಬುದ್ಧಿಯಲ್ಲಿ ಏಕ್ ಬಾಪ್ ದೂಜಾನ ಕೋಯಿ, ಅಂದರೆ ತಂದೆಯೊಬ್ಬನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎನ್ನುವುದು ನಡೆಯುತ್ತಲೇ ಇರಬೇಕು. ಹೌದು, ಬೇಹದ್ನ ಮಕ್ಕಳಲ್ಲಿ ಇದು ಸದಾ ಓಡುತ್ತಲೇ ಇರುತ್ತದೆ. ಇಂತಹ ಮಕ್ಕಳಿಗೆ ಬ್ರಹ್ಮಮಾಜಿಯವರ ಪ್ರೀತಿಯ ನಮಸ್ಕಾರಗಳು. ಹಾಗಾದರೆ ತಂದೆಯೊಡನೆ ಒಪ್ಪಂದ ಮಾಡಿಕೊಂಡಿದ್ದೀರಲ್ಲವೇ? ಹಳೆಯದನ್ನು ಕೊಟ್ಟು ಹೊಸದನ್ನು ಪಡೆದುಕೊಳ್ಳುವ, ಅಂದರೆ ಅವಿನಾಶಿ ಖಜಾನೆಯನ್ನು ಪಡೆದುಕೊಳ್ಳುವಂತಹ ಒಪ್ಪಂದ. ಈ ಒಪ್ಪಂದದಲ್ಲಿ ಹೊಸದಾಗಿ ಏನು ಸಿಗಲಿದೆ? ಈ ಒಪ್ಪಂದದಲ್ಲಿ ನಮಗೆ ನಮ್ಮ ದಿವ್ಯ ಶರೀರ ಸಿಗಲಿದೆ ಮತ್ತು ಅವಿನಾಶಿ ಜಗತ್ತು ಬೇಹದ್ನ ಪರಂಧಾಮಕ್ಕೆ ನಾವು ಹೋಗಲಿದ್ದೇವೆ, ಎಲ್ಲಿ ಜನ್ಮ ಮರಣ ಎನ್ನುವುದೇ ಇಲ್ಲ. ಇದು ನಮ್ಮ ಕೊನೆಯ ಜನ್ಮವಾಗಲಿದೆ. ಈ ರೀತಿ ಯಾವಾಗಲೂ ಯೋಚಿಸುತ್ತೀರಿ ಮತ್ತು ಪರಿವರ್ತನೆಯನ್ನು ಮಾಡುತ್ತೀರಿ. ಯಾವಾಗಲೂ ನಮ್ಮಲ್ಲಿ ಏನಾದರೂ ಕೊರತೆಗಳಿವೆಯೇ, ಅವುಗಳನ್ನು ಹೇಗೆ ದೂರ ಮಾಡಬಹುದು ಎನ್ನುವುದನ್ನು ಯೋಚಿಸುತ್ತಿರಬೇಕು, ಅದನ್ನು ಸರಿಪಡಿಸುತ್ತಿರಬೇಕು. ಬನ್ನಿ, ಅದಕ್ಕಾಗಿ ಈಗ ಬೇಹದ್ನ ದಾದಾಜಿಯೊಂದಿಗೆ ಕನೆಕ್ಷನನ್ನು ಪಡೆದುಕೊಂಡು ಚುಂಬಕೀಯ ಶಕ್ತಿ, ಪವರ್ಫುಲ್ ಶಕ್ತಿ ಮತ್ತು ಪರಂಪ್ರಕಾಶವನ್ನು ನಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳೋಣ. ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ, ಈಗ ನಾನು ಓದುತ್ತಿರುವ ವಾಣಿ 1982ನೇ ಇಸ್ವಿಯದ್ದು. ಸದ್ಗುರುವಿನ ಪ್ರಥಮ ವರದಾನ. ಈ ಪ್ರಥಮ ವರದಾನ ಯಾವುದಾಗಿದೆ? ಮನ್ಮನಾಭಾವ್, ಮನಸ್ಸಿದ್ದಂತೆ ಮಹಾದೇವ. ಅಂದರೆ ನೀವು ಮನಸ್ಸಿನಲ್ಲಿ ಏನನ್ನು ಅಂದುಕೊಳ್ಳುತ್ತಿರುತ್ತೀರೋ ಅದೇ ಸಿದ್ಧವಾಗಿ ಬರುತ್ತವೆ ಎಂದರ್ಥ. ಬಾಪೂಜಿಯವರು ಯಾವಾಗಲೂ ಹೇಳೋದು, ನಿಮ್ಮ ಮನಸ್ಸನ್ನು ನನಗೆ ಕೊಟ್ಟು ಬಿಡಿ, ನನ್ನಲ್ಲೇ ಇಡಿ, ಆಗ ನಾನು ನಿಮಗೆ ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಜನ್ಮ ಮರಣದ ಚಕ್ರದಿಂದ ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ. ಬೇಹದ್ನ ತಂದೆಗೆ ಮನಸ್ಸನ್ನು ಕೊಡುವುದರಿಂದ ನಮ್ಮ ಮೇಲೆ ದಾದಾಜಿಯ ದೃಷ್ಟಿ 1 ಸೆಕೆಂಡ್, ಅದರ ಅರ್ಧ ಭಾಗದಷ್ಟು ಸೆಕೆಂಡು ಬಿದ್ದರೂ ಕೂಡ ನಮ್ಮ ಜೀವನವೇ ಬದಲಾಗಿಬಿಡುತ್ತದೆ, ನಮ್ಮ ಭಾಗ್ಯವೇ ಬದಲಾಗಿ ಹೋಗುತ್ತದೆ. ಜ್ಞಾನಸಾಗರ ಎಂದರೆ ಯಾರು? ಎಲ್ಲರಿಗೂ ಗೊತ್ತಿರುವುದೇ. ಜ್ಞಾನಸಾಗರ ನಮ್ಮ ಬೇಹದ್ನ ತಂದೆ ದಾದಾಜಿಯವರು. ಆ ಸಾಗರದಲ್ಲಿ ನಾವು ಬೇಹದ್ನ ಮಕ್ಕಳು
ಮುತ್ತು ರತ್ನಗಳನ್ನು ಆರಿಸಿಕೊಳ್ಳಬೇಕಾಗಿದೆ. ಈ ಮುತ್ತು ರತ್ನಗಳನ್ನು ಆರಿಸುವಂತಹ ಹಂಸಗಳಾಗಬೇಕಾಗಿದೆ. ಯಾರು ಎಷ್ಟೆಷ್ಟು ಮುತ್ತು ರತ್ನಗಳನ್ನು ಆರಿಸಿಕೊಳ್ಳುತ್ತಿದ್ದಾರೋ ಅವರು ಅಷ್ಟಷ್ಟು ಸಂತೋಷದಿಂದಿರುತ್ತಿದ್ದಾರೆ. ಬೇಹದ್ನ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಮತ್ತು ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಈ ಜ್ಞಾನದಿಂದ ಬೇಹದ್ನ ಎಲ್ಲ ಮಕ್ಕಳು ಖುಷಿಯಿಂದ ಮನಸ್ಸಿನಿಂದ ಗೀತೆಯನ್ನು ಹಾಡುತ್ತಿದ್ದಾರೆ. ದಾದಾಜಿಯವರು ಅದನ್ನು ನೋಡಿ ಬಹಳ ಸಂತೋಷ ಪಡುತ್ತಿದ್ದಾರೆ. ದಾದಾಜಿಯವರು ನೀಡಿರುವಂತಹ ಮಹಾಮಂತ್ರವೇ ಬೇಹದ್ ಕಿ ಪರಂ ಮಹಾಶಾಂತಿ. ಇದೇ ಆ ಮಹಾಮಂತ್ರ. ಈ ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಅನ್ನುವುದೇ ಇಲ್ಲ. ಆ ಪರಂ ಶಾಂತಿಯನ್ನು ನೀಡುವವರು ಬೇಹದ್ನ ಮಕ್ಕಳು. ದಾದಾಜಿಯವರು ನೀಡಿರುವಂತಹ ಈ ಮಹಾಮಂತ್ರವನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಪರಂ ಶಾಂತಿಯನ್ನು ನೀಡಬೇಕಾಗಿದೆ. ಎಲ್ಲರಿಗೂ ಪರಂ ಶಾಂತಿಯ ದಾನವನ್ನು ಕೊಡಬೇಕಾಗಿದೆ. ನೀವೆಲ್ಲರೂ ಬೇಹದ್ನ ಮಕ್ಕಳು. ಬೇಹದ್ನ ಬಾಪೂಜಿ ಛೋಟುರಾಮ್ ಬಾಪೂಜಿಯವರ 9 ಲಕ್ಷ ಮಕ್ಕಳು. ನಿಮ್ಮ ತಾತ ಅಂದರೆ ದಾದಾಜಿ ಯಾರು? ಬೇಹದ್ನ ದಾದಾಜಿಯವರು. ಮೊಮ್ಮಕ್ಕಳಿಗೆ ಹೆಚ್ಚು ವರದಾನ ಸಿಗುತ್ತದೆ. ತನ್ನ ತಾತನಿಂದ ಮೊಮ್ಮಕ್ಕಳಿಗೆ ಹೆಚ್ಚು ವರದಾನ ಸಿಗುತ್ತದೆ. ಹಾಗೆ ಇಲ್ಲೂ ಕೂಡ ನಿಮಗೆ ದಾದಾಜಿಯವರಿಂದ ಹೆಚ್ಚು ವರದಾನ ಸಿಗಲಿದೆ. ಛೋಟುರಾಮ್ ಬಾಪೂಜಿಯಿಂದ ಅಂದರೆ ತಂದೆಯಿಂದಲೂ ನಿಮಗೆ ವರದಾನ ಸಿಗಲಿದೆ, ಆದರೆ ಹೆಚ್ಚಾಗಿ ತಾತನಿಂದ ಸಿಗಲಿದೆ. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.